13 ವರ್ಷದ ಲೂಯಿಸ್ ವಿಟಾನ್ ಎಂಬ ಹುಡುಗ ತನ್ನ ಸೌತೆಲಿ ತಾಯಿಯ ಕಿರುಕುಳ ತಾಳಲಾರದೆ ಮನೆಯಿಂದ ಓಡಿ ಹೋದನು. 225 ಕಿಲೋಮೀಟರ್ ದೂರದ ಪ್ಯಾರಿಸ್ ತಲುಪುವವರೆಗೂ ಅವನು ನಡೆದೇ ಹೋದನು. ಹಾದಿಯಲ್ಲಿ ಅವನು ಹಸಿವು, ಬಾಯಾರಿಕೆ ಮತ್ತು ಒಂಟಿತನವನ್ನು ಎದುರಿಸಬೇಕಾಯಿತು. ಪ್ಯಾರಿಸ್ ತಲುಪಿದ ನಂತರ ಅವನು ಸೂಟ್ಕೇಸ್ ಮಾಡುವವರೊಬ್ಬರ ಬಳಿ ಕೆಲಸ ಮಾಡಲು ಪ್ರಾರಂಭಿಸಿದನು. ಈ ಹುಡುಗನ ಕೈಯಿಂದ ಮಾಡಿದ ಸೂಟ್ಕೇಸ್ಗಳು ಒಂದು ದಿನ ವಿಶ್ವದ ಅತ್ಯಂತ ಫ್ಯಾಷನಬಲ್ ಬ್ಯಾಗ್ಗಳಾಗುತ್ತವೆ ಎಂದು ಯಾರು ತಿಳಿದಿದ್ದರು? ಹೌದು ಸ್ನೇಹಿತರೆ, ಇದೇ ಲೂಯಿಸ್ ವಿಟಾನ್ ಕಂಪನಿಯನ್ನು ಸ್ಥಾಪಿಸಿದ ಲೂಯಿಸ್. ಒಂದೊಂದು ಬ್ಯಾಗ್ ಲಕ್ಷಾಂತರ ರೂಪಾಯಿಗೆ ಮಾರಾಟವಾಗುವ ಈ ಬ್ರ್ಯಾಂಡ್ ಇದೆ. 2023ರಲ್ಲಿ ಕಂಪನಿಯ ಆದಾಯ 86.2 ಬಿಲಿಯನ್ ಯುರೋ ಆಗಿದೆ. ಈಗ ಪ್ರಶ್ನೆ ಉದ್ಭವಿಸುತ್ತದೆ, ಒಬ್ಬ ಹುಡುಗ ಪ್ರಾರಂಭಿಸಿದ ಲೂಯಿಸ್ ವಿಟಾನ್ ಹೇಗೆ ಒಂದು ಲಕ್ಷರಿ ಬ್ರ್ಯಾಂಡ್ ಆಯಿತು ಮತ್ತು 200 ವರ್ಷಗಳಿಂದ ಇದು ಹೇಗೆ ಉಳಿದಿದೆ? 1821ನೇ ಇಸವಿಯಲ್ಲಿ ಫ್ರಾನ್ಸ್ನ ಒಂದು ಸಣ್ಣ ಹಳ್ಳಿಯಾದ ಅಂಕೈನಲ್ಲಿ ಜನಿಸಿದನು. ಅವನು ಒಬ್ಬ ರೈತ ಕುಟುಂಬದಲ್ಲಿ ಬೆಳೆದನು. ಅವನ ತಂದೆ ಜೇವಿಯರ್ ಒಂದು ಗಿರಣಿಯನ್ನು ನಡೆಸುತ್ತಿದ್ದರು ಮತ್ತು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು. ಅವರ ತಾಯಿ ಕೊರಿನ್ ಹೆಚ್ಚುವರಿ ಹಣಕ್ಕಾಗಿ ಟೋಪಿಗಳನ್ನು ಮಾಡುತ್ತಿದ್ದರು. ಆರ್ಥಿಕ ಸಮಸ್ಯೆಗಳಿಂದಾಗಿ ಲೂಯಿಗೆ ಸರಿಯಾದ ಶಿಕ್ಷಣ ಸಿಗಲಿಲ್ಲ ಮತ್ತು ಅವನು ಬಾಲ್ಯದಿಂದಲೂ ಕೃಷಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದನು. ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಅವನು ತನ್ನ ಕುಟುಂಬಕ್ಕೆ ಆಹಾರವನ್ನು ಒದಗಿಸಲು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದನು. ಬ್ಯಾಟನ್ ಕುಟುಂಬದ ಜೀವನ ತುಂಬಾ ಕಷ್ಟಕರವಾಗಿತ್ತು ಮತ್ತು ಲೂಯಿ ಈ ಕಷ್ಟದ ಪರಿಸ್ಥಿತಿಯಲ್ಲಿ ಬೆಳೆದನು. ಅವನಿಗೆ ಕೇವಲ 10 ವರ್ಷವಾದಾಗ ಅವನ ತಾಯಿ ನಿಧನರಾದರು. ಕೆಲವು ವರ್ಷಗಳ ನಂತರ ಅವನ ತಂದೆ ಮರುಮದುವೆಯಾದರು. ಆದರೆ ಲೂಯಿಯ ಹೊಸ ತಾಯಿ ತುಂಬಾ ಕೆಟ್ಟವಳು. ಅವರಿಬ್ಬರ ನಡುವೆ ಪ್ರತಿದಿನ ಜಗಳವಾಗುತ್ತಿತ್ತು. ಲೂಯಿಗೆ ಮನೆ ಕೈದಿಯಂತೆ ಅನಿಸುತ್ತಿತ್ತು. ಅವನಿಗೆ ಕೇವಲ 13 ವರ್ಷವಾದಾಗ ಪ್ಯಾರಿಸ್ಗೆ ಓಡಿ ಹೋಗುವ ನಿರ್ಧಾರ ಮಾಡಿದನು. ಒಂದು ರಾತ್ರಿ ಯಾರಿಗೂ ಗೊತ್ತಾಗದಂತೆ ಮನೆಯಿಂದ ಹೊರಟು ಹೋದನು. ಆದರೆ ಒಂದು ದೊಡ್ಡ ಸಮಸ್ಯೆ ಇತ್ತು. ಪ್ಯಾರಿಸ್ ಬಹಳ ದೂರವಿತ್ತು. ಅವನ ಬಳಿ ಹಣವೂ ಇರಲಿಲ್ಲ, ತಿನ್ನಲು ಆಹಾರವೂ ಇರಲಿಲ್ಲ. ಬೇರೆ ದಾರಿ ಇಲ್ಲದೆ ಅವನು ಧೂಳು ಮಿಶ್ರಿತ ಕೆಟ್ಟ ರಸ್ತೆಗಳಲ್ಲಿ ನಡೆದುಕೊಂಡು ಹೋಗಬೇಕಾಯಿತು. ರಾತ್ರಿಗಳು ಹಸಿವಿನಿಂದ ಕಾಡಿನಲ್ಲಿ ಕಳೆಯುತ್ತಿದ್ದವು. ಅವನ ಬಳಿ ತಲೆ ಮುಚ್ಚಿಕೊಳ್ಳಲು ಒಂದು ಸರಳ ಬಟ್ಟೆಯಷ್ಟೇ ಇರುತ್ತಿತ್ತು. ಹೊಸ ಹಳ್ಳಿಗೆ ಹೋದಾಗ ಅವನು ತಲೆ ಬಾಗಿಸಿ ಪ್ರವೇಶಿಸುತ್ತಿದ್ದನು. ಹೊಟ್ಟೆ ತುಂಬಿಸಿಕೊಳ್ಳಲು ಅಥವಾ ಸ್ವಲ್ಪ ಹಣ ಗಳಿಸಲು ಸಣ್ಣ ಕೆಲಸ ಮಾಡುತ್ತಿದ್ದನು. ಆದರೆ ಅವನು ಗಳಿಸಿದ್ದು ವಾಸಕ್ಕೆ ಸಾಕಾಗುತ್ತಿರಲಿಲ್ಲ. ಹಾಗಾಗಿ ರಾತ್ರಿಗಳು ಅವನು ಕಾಡಿನಲ್ಲಿ ಅಥವಾ ಸ್ವಲ್ಪ ನೆರಳು ಸಿಗುವ ಜಾಗದಲ್ಲಿ ಕಳೆಯುತ್ತಿದ್ದನು. ಈ ಸಣ್ಣ ಕೆಲಸ ಮಾಡುವಾಗ ಲೂಯಿ ಕೇವಲ ತನ್ನ ಹೊಟ್ಟೆ ತುಂಬಿಸಿಕೊಳ್ಳಲಿಲ್ಲ, ಬದಲಾಗಿ ಕುಶಲಕರ್ಮಿಗಳಿಂದ ಅಮೂಲ್ಯವಾದ ಕೌಶಲ್ಯಗಳನ್ನು ಕಲಿತನು. ಅವನು ಲೋಹ, ಕಲ್ಲು, ಬಟ್ಟೆ ಮತ್ತು ಮರದ ಮೇಲೆ ಕೆಲಸ ಮಾಡುವ ಕಲೆಯಲ್ಲಿ ಪರಿಣತಿ ಪಡೆದನು. ಈ ವೈವಿಧ್ಯಮಯ ಕೌಶಲ್ಯಗಳು ಅವನ ಅತ್ಯಂತ ದೊಡ್ಡ ನಿಧಿಯಾಗಿ ಮಾರ್ಪಟ್ಟವು. ಇದು ಮುಂದೆ ಅವನ ಜೀವನದ ದಿಕ್ಕನ್ನೇ ಬದಲಾಯಿಸಿತು. ಆದರೆ ಅವನ ಈ ಪ್ರಯಾಣ ಬಹಳ ನಿಧಾನ ಮತ್ತು ಕಷ್ಟಕರವಾಗಿತ್ತು. ಪ್ಯಾರಿಸ್ ತಲುಪಲು ಅವನಿಗೆ 3 ವರ್ಷಗಳ ಕಾಲ ಬೇಕಾಯಿತು. ಪ್ರತಿ ಹೆಜ್ಜೆ ಅವನಿಗೆ ಕಷ್ಟಗಳನ್ನು ಎದುರಿಸಲು ಮತ್ತು ಹೊಸದನ್ನು ಕಲಿಯಲು ಕಲಿಸುತ್ತಿತ್ತು. ಲೂಯಿ ಪ್ಯಾರಿಸ್ ತಲುಪಿದಾಗ ಅಲ್ಲಿ ಕೈಗಾರಿಕಾ ಕ್ರಾಂತಿ ತೀವ್ರಗತಿಯಲ್ಲಿ ನಡೆಯುತ್ತಿತ್ತು. ರೈಲ್ವೆ ಪ್ರಯಾಣವು ತ್ವರಿತವಾಗಿ ಜನಪ್ರಿಯವಾಗುತ್ತಿತ್ತು ಮತ್ತು ಜನರು ತಮ್ಮ ಭಾರೀ ಸಾಮಾನುಗಳಿಗೆ ವೃತ್ತಿಪರ ಸಹಾಯದ ಅಗತ್ಯವಿರುತ್ತಿತ್ತು. ಆ ಸಮಯದಲ್ಲಿ ಲಗೇಜ್ ಪ್ಯಾಕರ್ ಒಂದು ಪ್ರಮುಖ ಕೆಲಸವಾಗಿತ್ತು. ವಿಶೇಷವಾಗಿ ಶ್ರೀಮಂತ ಮಹಿಳೆಯರು ಅದ್ದೂರಿಯಾಗಿ ತೂಕಾದಷ್ಟು ವಸ್ತ್ರಗಳನ್ನು ಧರಿಸುತ್ತಿದ್ದಾಗ ಅವುಗಳನ್ನು ಪ್ಯಾಕ್ ಮಾಡಲು 50ರಿಂದ 60 ಟ್ರಂಕ್ಗಳು ಬೇಕಾಗುತ್ತಿತ್ತು. ಈ ಕೆಲಸ ಮಾಡುತ್ತಿರುವಾಗ ಲೂಯಿಗೆ ಲಗೇಜ್ ಬ್ಯಾಗ್ಗಳು ಮತ್ತು ಟ್ರಂಕ್ಗಳ ವ್ಯಾಪಾರವು ವೇಗವಾಗಿ ಬೆಳೆಯುತ್ತಿರುವುದು ಅರ್ಥವಾಯಿತು. ಮಾರುಕಟ್ಟೆಯನ್ನು ಗಮನಿಸುತ್ತಾ ಈ ವ್ಯವಹಾರವು ಭವಿಷ್ಯದಲ್ಲಿ ದೊಡ್ಡದಾಗಬಹುದೆಂದು ಅವನಿಗೆ ಭಾಸವಾಯಿತು. ಅಷ್ಟರಲ್ಲಿ ಕೇವಲ 16 ವರ್ಷದ ವಯಸ್ಸಿನಲ್ಲಿ ಅವನಿಗೆ ರೋಮನ್ ಮಾರ್ಷಲ್ ಎಂಬ ಬಾಕ್ಸ್ ತಯಾರಕರ ಬಳಿ ಕೆಲಸ ಸಿಕ್ಕಿತು. ರೋಮನ್ ಬ್ಯಾಗ್ ತಯಾರಿಯಲ್ಲಿ ಪರಿಣತರಾಗಿದ್ದರು ಮತ್ತು ಇಲ್ಲಿಯೇ ಲೂಯಿ ಉತ್ತಮ ಡಿಸೈನ್ ಮಾಡುವುದು ಕಲಿತನು. ಮುಂದಿನ 17 ವರ್ಷಗಳ ಕಾಲ ಲೂಯಿ ರೋಮನ್ಗಾಗಿ ಕೆಲಸ ಮಾಡಿದನು ಮತ್ತು ಈ ಅವಧಿಯಲ್ಲಿ ಉನ್ನತ ಗುಣಮಟ್ಟದ ಬ್ಯಾಗ್ಗಳನ್ನು ಡಿಸೈನ್ ಮಾಡಲು ಪಾಂಡಿತ್ಯವನ್ನು ಹೊಂದಿದನು. 1853ರಲ್ಲಿ ಅವನ ಜೀವನದಲ್ಲಿ ದೊಡ್ಡ ತಿರುವು ಬಂತು. ಅವನಿಗೆ ವಿಶೇಷ ಗ್ರಾಹಕ ದೊರೆಯಿತು. ಇದರಿಂದಲೂ ಅವನಿಗೆ ಫ್ರಾನ್ಸ್ನ ಸಂಪೂರ್ಣ ಮಾರುಕಟ್ಟೆಯಲ್ಲಿ ಹೆಸರು ಒದಗಿತು. ಆ ಗ್ರಾಹಕ ಮತ್ತಾರೂ ಅಲ್ಲ, ಫ್ರಾನ್ಸ್ನ ರಾಣಿ ಯೂಜೆನ್ ಆಗಿದ್ದರು. ಲೂಯಿ ಅವರ ತೀವ್ರ ಆಪ್ತನಾಗಿ, ಅವರ ವೈಯಕ್ತಿಕ ಪ್ಯಾಕರ್ನಾಗಿ, ಅವರ ಸಾಮಾನುಗಳ ವಿನ್ಯಾಸ ಮತ್ತು ಸಾರಿಗೆಗೆ ಸಂಪೂರ್ಣ ಜವಾಬ್ದಾರಿ ಹೊತ್ತಿದ್ದನು. ಅಲ್ಲಿಂದಲೇ ಲೂಯಿ ವಿಟನ್ನ ಪ್ರಯಾಣ ಒಬ್ಬ ಸಾಮಾನ್ಯ ಸಹಾಯಕನಿಂದ ಫ್ರಾನ್ಸ್ನ ಅತ್ಯಂತ ಪ್ರಸಿದ್ಧ ಕುಶಲಕರ್ಮಿ ಮತ್ತು ವಿನ್ಯಾಸಕನಾಗುವವರೆಗೆ ಬೆಳೆಯಿತು. ಆದರೆ ಲೂಯಿ ವಿಟನ್ನ ಹೃದಯದಲ್ಲಿ ಇನ್ನೂ ದೊಡ್ಡ ಕನಸು ಇತ್ತು. ಅವನಿಗೆ 33 ವರ್ಷವಾದಾಗ ಅವನು ಮದುವೆಯಾದನು ಮತ್ತು ತನ್ನ ಎಲ್ಲ ಉಳಿತಾಯವನ್ನು ಬಳಸಿಕೊಂಡು ತನ್ನದೇ ಆದ ವ್ಯಾಪಾರವನ್ನು ಪ್ರಾರಂಭಿಸಿದನು. ಅವನು ಪ್ಯಾರಿಸ್ನಲ್ಲಿ ಒಂದು ಪೆಟ್ಟಿಗೆ ತಯಾರಿಸುವ ಕಾರ್ಖಾನೆಯನ್ನು ತೆರೆದನು ಮತ್ತು ಅಲ್ಲಿ ಅವನು ವಿನ್ಯಾಸಗೊಳಿಸಿದ ಉತ್ಪನ್ನಗಳನ್ನು ಮಾರಾಟ ಮಾಡಲು ಪ್ರಾರಂಭಿಸಿದನು. ಆ ಸಮಯದಲ್ಲಿ ಬ್ಯಾಗ್ಗಳ ವಿನ್ಯಾಸದಲ್ಲಿ ಒಂದು ದೊಡ್ಡ ಕೊರತೆಯನ್ನು ಲೂಯಿ ಗಮನಿಸಿದನು. ಎಲ್ಲಾ ಟ್ರಂಕ್ಗಳು ಚರ್ಮದಿಂದ ಮಾಡಲ್ಪಟ್ಟಿದ್ದವು ಮತ್ತು ಅವುಗಳ ಮೇಲ್ಭಾಗವು ಗುಮ್ಮಟದ ಆಕಾರದಲ್ಲಿತ್ತು. ಇದರಿಂದ ಮಳೆ ನೀರು ಸುಲಭವಾಗಿ ಹರಿಯುತ್ತದೆ.
ಆದರೆ ಇದರಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು. ಈ ಟ್ರಂಕ್ಗಳನ್ನು ಪರಸ್ಪರ ಮೇಲೆ ಇಡಲು ಸಾಧ್ಯವಾಗಲಿಲ್ಲ ಮತ್ತು ಪ್ಯಾಕರ್ಗಳು ಪ್ರತಿ ಟ್ರಂಕ್ ಅನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡು ಹೋಗಬೇಕಾಗಿತ್ತು. ಲೂಯಿಗೆ ಈ ವ್ಯವಸ್ಥೆ ಬಹಳ ಕೆಟ್ಟದ್ದೆಂದು ಅರ್ಥವಾಯಿತು. ಅವನು ಹೊಸ ಪರಿಹಾರವನ್ನು ಹುಡುಕಲು ಪ್ರಾರಂಭಿಸಿದನು ಮತ್ತು ಹಲವಾರು ವಸ್ತುಗಳೊಂದಿಗೆ ಪ್ರಯೋಗ ಮಾಡಿದನು. ಅಂತಿಮವಾಗಿ ಅವನು ಕ್ಯಾನ್ವಾಸ್ ಅನ್ನು ಬಳಸಿದನು. ಅದು ಹಗುರವಾಗಿರುವಷ್ಟೇ ಅಲ್ಲದೆ ಹೆಚ್ಚು ಬಾಳಿಕೆ ಬರುವ ಮತ್ತು ನೀರಿನ ನಿರೋಧಕವೂ ಆಗಿತ್ತು. ಇದರಿಂದ ಲೂಯಿ ಸಮತಟ್ಟಾದ ಮೇಲ್ಭಾಗದ ಟ್ರಂಕ್ ವಿನ್ಯಾಸವನ್ನು ಮಾಡಿದನು. ಇದರಿಂದಾಗಿ ಸಾಮಾನುಗಳನ್ನು ಒಂದರ ಮೇಲೊಂದು ಇಡಬಹುದು ಮತ್ತು ಒಂದೇ ಸಮಯದಲ್ಲಿ ಹಲವಾರು ಟ್ರಂಕ್ಗಳನ್ನು ಪ್ಯಾಕ್ ಮಾಡುವುದು ಸಾಧ್ಯವಾಯಿತು. ಲೂಯಿಯ ಈ ಹೊಸ ವಿನ್ಯಾಸವು ಪ್ರಯಾಣದ ಸಂಪೂರ್ಣ ಅನುಭವವನ್ನು ಬದಲಾಯಿಸಿತು. ಈಗ ಸಾಮಾನುಗಳು ಹಗುರವಾಗಿ, ಹೆಚ್ಚು ಕಾಂಪ್ಯಾಕ್ಟ್ ಮತ್ತು ಬಹಳ ಪರಿಣಾಮಕಾರಿಯಾಗಿದ್ದವು. ಲೂಯಿ ಈಗಾಗಲೇ ಶ್ರೀಮಂತ ಜನರಲ್ಲಿ ತುಂಬಾ ಪ್ರಸಿದ್ಧನಾಗಿದ್ದನು. ಹಾಗಾಗಿ ಅವನು ಹೊಸ ರೀತಿಯ ಸೂಟ್ಕೇಸ್ಗಳನ್ನು ಮಾಡಿ ಮಾರುಕಟ್ಟೆಗೆ ತಂದಾಗ ಅವು ತಕ್ಷಣ ಜನಪ್ರಿಯವಾದವು. ಅವನು ಒಂದು ಕ್ಯಾಟಲಾಗ್ ಅನ್ನು ಮಾಡಿದನು. ಇದರಿಂದ ಗ್ರಾಹಕರು ತಮಗೆ ಇಷ್ಟವಾದ ವಿನ್ಯಾಸವನ್ನು ಆರಿಸಿಕೊಂಡು ಮನೆಗೆ ತರಿಸಿಕೊಳ್ಳಬಹುದು. ಕೇವಲ 2 ವರ್ಷಗಳಲ್ಲಿ ಲೂಯಿ ವಿಟನ್ ಹೆಸರು ಒಂದು ಪ್ರತಿಷ್ಠೆಯ ಸಂಕೇತವಾಯಿತು. ಅವನ ಸಾಮಾನುಗಳು ಕೇವಲ ಅಗತ್ಯವಲ್ಲ, ಆದರೆ ಶ್ರೀಮಂತ ಜನರಿಗೆ ಒಂದು ಹೆಮ್ಮೆಯ ವಿಷಯವಾಯಿತು. ಇಷ್ಟೊಂದು ಜನಪ್ರಿಯತೆಯಿಂದಾಗಿ ಮಿಶ್ರದಂತಹ ದೂರದ ದೇಶಗಳ ರಾಜಮನೆತನಗಳಿಂದ ಕೂಡ ಆರ್ಡರ್ಗಳು ಬರಲಾರಂಭಿಸಿದವು. ಲೂಯಿ ವಿಟನ್ ಹೆಸರು ಈಗ ಕೇವಲ ಫ್ರಾನ್ಸ್ಗೆ ಮಾತ್ರ ಸೀಮಿತವಾಗಿರಲಿಲ್ಲ, ಬದಲಾಗಿ ಇದು ಜಗತ್ತಿನಾದ್ಯಂತ ಐಷಾರಾಮಿ ಮತ್ತು ಸ್ಟೈಲ್ನ ಸಂಕೇತವಾಯಿತು. ಆದರೆ ಲೂಯಿಯ ಈ ಯಶಸ್ಸು ಹೆಚ್ಚು ಕಾಲ ಉಳಿಯಲಿಲ್ಲ. 1870ರಲ್ಲಿ ಅವನಿಗೆ 49 ವರ್ಷ ವಯಸ್ಸಾಗಿದ್ದಾಗ ಫ್ರಾನ್ಸ್ ಮತ್ತು ಪ್ರಷಿಯಾ ನಡುವೆ ಯುದ್ಧ ಆರಂಭವಾಯಿತು. ಈ ಯುದ್ಧದಲ್ಲಿ ಅವನು ತನ್ನ ಮನೆಯನ್ನು ಬಿಟ್ಟು ಬೇರೆ ಕಡೆಗೆ ಹೋಗಬೇಕಾಯಿತು. ಅಲ್ಲಿ ಅವನು ಬಹಳ ಕಷ್ಟದ ಸಮಯವನ್ನು ಕಳೆದನು. ತಿನ್ನಲು ಆಹಾರ ಸಿಗುತ್ತಿರಲಿಲ್ಲ ಮತ್ತು ಪ್ರತಿದಿನ ಜೀವನದ ಭಯವಿತ್ತು. 1871ರಲ್ಲಿ ಅವನು ತನ್ನ ಅಂಗಡಿಗೆ ಮರಳಿದಾಗ ಅವನಿಗೆ ಎಲ್ಲವೂ ನಾಶವಾಗಿದ್ದನ್ನು ನೋಡಿ ಬಹಳ ದುಃಖವಾಯಿತು. ಅಂಗಡಿಯ ಕಿಟಕಿಗಳು ಪುಡಿಪುಡಿಯಾಗಿದ್ದವು ಮತ್ತು ಅವನ ಎಲ್ಲ ಸಾಮಾನುಗಳು ಕಳುವಾಗಿ ಹೋಗಿದ್ದವು. ಅವನು ವರ್ಷಗಳ ಕಾಲ ಕಷ್ಟಪಟ್ಟು ಮಾಡಿದ್ದೆಲ್ಲವೂ ಒಂದೇ ಸಲ ನಾಶವಾಯಿತು. ತನ್ನ ಬಳಿ ಇದ್ದ ಸ್ವಲ್ಪ ಹಣವನ್ನು ಬಳಸಿಕೊಂಡು ಮತ್ತೆ ತನ್ನ ವ್ಯಾಪಾರವನ್ನು ಪ್ರಾರಂಭಿಸಲು ನಿರ್ಧರಿಸಿದನು. ಈ ಬಾರಿ ಅವನು ತನ್ನ ವ್ಯಾಪಾರವನ್ನು ಇನ್ನಷ್ಟು ದೊಡ್ಡದಾಗಿ ಮಾಡಬೇಕೆಂದು ನಿರ್ಧರಿಸಿದನು. ಯುದ್ಧದಿಂದಾಗಿ ಅನೇಕ ಜನರು ತಮ್ಮ ಮನೆಗಳನ್ನು ಬಿಟ್ಟು ಬೇರೆ ಕಡೆಗೆ ಹೋಗಿದ್ದರಿಂದ ನಗರದಲ್ಲಿ ಅನೇಕ ಅಂಗಡಿಗಳು ಖಾಲಿಯಾಗಿದ್ದವು. ಲೂಯಿ ಈ ಅವಕಾಶವನ್ನು ಬಳಸಿಕೊಂಡು ಪ್ಯಾರಿಸ್ನ ಅತ್ಯಂತ ಶ್ರೀಮಂತ ಪ್ರದೇಶದಲ್ಲಿ ತನ್ನ ಹೊಸ ಅಂಗಡಿಯನ್ನು ತೆರೆದನು. ರೈಲು ನಿಲ್ದಾಣ ಮತ್ತು ದೊಡ್ಡ ಹೋಟೆಲ್ಗೆ ಬಹಳ ಹತ್ತಿರವಿತ್ತು. ಹಾಗಾಗಿ ಪ್ರಯಾಣಿಕರಿಗೆ ಹೊಸ ಬ್ಯಾಗ್ಗಳನ್ನು ಖರೀದಿಸಲು ತುಂಬಾ ಸುಲಭವಾಯಿತು. 1872ರಲ್ಲಿ ಲೂಯಿ ಹೊಸ ವಿನ್ಯಾಸವನ್ನು ಮಾಡಿದನು. ಬಗೆ ಬಣ್ಣದ ಕ್ಯಾನ್ವಾಸ್ ಮೇಲೆ ಗೆರೆಗಳಿರುವ ಟ್ರಂಕ್. ಇದು ತಕ್ಷಣ ಜನಪ್ರಿಯವಾಯಿತು. ಜನರಿಗೆ ಈ ಹೊಸ ಮತ್ತು ಆಧುನಿಕ ವಿನ್ಯಾಸ ತುಂಬಾ ಇಷ್ಟವಾಯಿತು. ಅನೇಕ ಇತರ ಕಂಪನಿಗಳು ಅವನ ಈ ವಿಶೇಷ ವಿನ್ಯಾಸವನ್ನು ಅನುಕರಿಸಲು ಪ್ರಯತ್ನಿಸಿದರು. ಲೂಯಿಯ ಬ್ಯಾಗ್ಗಳ ಗುಣಮಟ್ಟ ಬೇರೆಯವರದಕ್ಕಿಂತ ಉತ್ತಮವಾಗಿತ್ತು. ಗ್ರಾಹಕರಿಗೆ ನಿಜವಾದ ಲೂಯಿ ವಿಟನ್ ಬ್ಯಾಗ್ಗೆ ಸರಿಸಮಾನವಿಲ್ಲ ಎಂದು ತಿಳಿದಿತ್ತು. ಮುಂದಿನ 20 ವರ್ಷಗಳ ಕಾಲ ನಿಜವಾದ ಲೂಯಿ ವಿಟನ್ ಬ್ಯಾಗ್ಗೆ ಬೇಡಿಕೆ ಇತ್ತು. ಲೂಯಿ 70 ವರ್ಷ ವಯಸ್ಸಿನಲ್ಲಿ ನಿಧನರಾದರು. ಆದರೆ ಅವನ ಕೆಲಸ ಇಷ್ಟಕ್ಕೆ ನಿಲ್ಲಲಿಲ್ಲ. ಅವನ ಮಗ ಜಾರ್ಜ್ ಲೂಯಿ ವಿಟನ್ ಹೆಸರನ್ನು ಇನ್ನಷ್ಟು ಪ್ರಸಿದ್ಧ ಮಾಡಿದನು. ಜಾರ್ಜ್ ತನ್ನ ತಂದೆಯ ಕೆಲಸವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಿದನು. ಅವನು ಲಂಡನ್ನಲ್ಲಿ ಒಂದು ದೊಡ್ಡ ಅಂಗಡಿಯನ್ನು ತೆರೆದು ತನ್ನ ವ್ಯಾಪಾರವನ್ನು ಇನ್ನಷ್ಟು ದೊಡ್ಡದಾಗಿ ಮಾಡಿದನು. ಆ ಸಮಯದಲ್ಲಿ ಲೂಯಿ ವಿಟನ್ನ ಬ್ಯಾಗ್ಗಳು ತುಂಬಾ ಪ್ರಸಿದ್ಧವಾಗಿದ್ದವು. ಹಾಗಾಗಿ ಅನೇಕ ಕಂಪನಿಗಳು ಅವನ ಬ್ಯಾಗ್ಗಳನ್ನು ಅನುಕರಿಸಲು ಪ್ರಾರಂಭಿಸಿದವು. ಆದರೆ ಜಾರ್ಜ್ ಈ ಸಮಸ್ಯೆಯನ್ನು ಬಹಳ ಸುಲಭವಾಗಿ ಬಗೆಹರಿಸಿದನು. 1896ರಲ್ಲಿ ಅವನು ಲೂಯಿ ವಿಟನ್ ಎಂಬ ಅಕ್ಷರಗಳನ್ನು ಬಳಸಿಕೊಂಡು ಒಂದು ವಿಶೇಷ ಚಿಹ್ನೆಯನ್ನು ಮಾಡಿದನು. ಈ ಚಿಹ್ನೆಯನ್ನು ಅನುಕರಿಸುವುದು ಬಹಳ ಕಷ್ಟವಾಗಿತ್ತು. ಜಾರ್ಜ್ ಕೇವಲ ಚಿಹ್ನೆಯನ್ನು ಮಾಡಿದ್ದಷ್ಟೇ ಅಲ್ಲ, ಬ್ಯಾಗ್ಗಳನ್ನು ತೆರೆಯುವ ಕೀಲಿಯನ್ನು ಕೂಡ ಬಹಳ ಸುರಕ್ಷಿತವಾಗಿ ಮಾಡಿದನು. ಈ ಕೀಲಿಯನ್ನು ಯಾರೂ ತೆರೆಯಲು ಸಾಧ್ಯವಾಗುತ್ತಿರಲಿಲ್ಲ. ಆ ಸಮಯದಲ್ಲಿ ಪ್ರಯಾಣಿಕರಿಗೆ ದೊಡ್ಡ ಸಮಸ್ಯೆ ಕಳ್ಳರು. ಜಾರ್ಜ್ ಈ ಸಮಸ್ಯೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ. ಹಾಗಾಗಿ ಅವನು ಬ್ಯಾಗ್ಗಳನ್ನು ತುಂಬಾ ಸುರಕ್ಷಿತವಾಗಿ ಮಾಡಿದನು. ಲೂಯಿ ವಿಟನ್ನ ಹೊಸ ಆವಿಷ್ಕಾರದಿಂದಾಗಿ ಕಂಪನಿಯು ತನ್ನ ಸ್ಪರ್ಧಿಗಳಿಗಿಂತ ಮುಂದೆ ಬಂತು. ಗ್ರಾಹಕರು ಲೂಯಿ ವಿಟನ್ ಬ್ಯಾಗ್ಗಳನ್ನು ಬಹಳ ಇಷ್ಟಪಡುತ್ತಿದ್ದರು, ಏಕೆಂದರೆ ಅವು ಸುಂದರವಾಗಿದ್ದಷ್ಟೇ ಅಲ್ಲದೆ ಬಹಳ ಸುರಕ್ಷಿತವಾಗಿದ್ದವು. ಕೆಲವೇ ವರ್ಷಗಳಲ್ಲಿ ಲೂಯಿ ವಿಟನ್ ಅಂಗಡಿಗಳು ಯುರೋಪಿನಾದ್ಯಂತ ತೆರೆಯಲಾಯಿತು ಮತ್ತು ಬ್ರ್ಯಾಂಡ್ ಜನಪ್ರಿಯತೆಯ ಶಿಖರವನ್ನು ತಲುಪಿತು. 1936ರಲ್ಲಿ ಜಾರ್ಜ್ ವಿಟನ್ ನಿಧನರಾದ ನಂತರ ಅವನ ಮಗ ಗ್ಯಾಸ್ಟನ್ ಲೂಯಿ ಕಂಪನಿಯ ಜವಾಬ್ದಾರಿಯನ್ನು ಹೊತ್ತನು. ಆದರೆ ಕೆಲವೇ ವರ್ಷಗಳಲ್ಲಿ 2ನೇ ವಿಶ್ವಯುದ್ಧ ಪ್ರಾರಂಭವಾಯಿತು. ಈ ಯುದ್ಧದಲ್ಲಿ ಕಂಪನಿಗೆ ಬಹಳ ನಷ್ಟವಾಯಿತು. ಫ್ಯಾಕ್ಟರಿಗಳನ್ನು ಮುಚ್ಚಬೇಕಾಯಿತು. ಆ ಸಮಯದಲ್ಲಿ ಕಂಪನಿಯನ್ನು ಉಳಿಸಲು ಗ್ಯಾಸ್ಟನ್ ಜರ್ಮನಿಯ ಸಹಾಯವನ್ನು ಪಡೆಯಬೇಕಾಯಿತು. 1970ರಲ್ಲಿ ಗ್ಯಾಸ್ಟನ್ ನಿಧನರಾದ ನಂತರ ಅವನ ಅಳಿಯ ಹೆನ್ರಿ ರಾಕೆಮಿಯರ್ ಕಂಪನಿಯನ್ನು ನಡೆಸುವ ಜವಾಬ್ದಾರಿಯನ್ನು ಹೊತ್ತನು. ಹೆನ್ರಿ ಈಗಾಗಲೇ ಒಂದು ದೊಡ್ಡ ಕಂಪನಿಯನ್ನು ನಡೆಸುತ್ತಿದ್ದನು. ಹಾಗಾಗಿ ಅವನು ಲೂಯಿ ವಿಟನ್ ಬ್ರ್ಯಾಂಡ್ ಅನ್ನು ಇನ್ನಷ್ಟು ದೊಡ್ಡದಾಗಿ ಮಾಡಲು ಹಲವಾರು ಹೊಸ ವಿಚಾರಗಳನ್ನು ಹೊಂದಿದ್ದನು. ಹೆನ್ರಿ ಲೂಯಿ ವುಟಾನ್ ಕಂಪನಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳನ್ನು ಪ್ರಾರಂಭಿಸಿದರು ಮತ್ತು ಜಪಾನ್ ಸೇರಿದ ಅನೇಕ ದೇಶಗಳಲ್ಲಿ ಕಂಪನಿಯನ್ನು ವಿಸ್ತರಿಸಿದರು. ಕೇವಲ 6 ವರ್ಷಗಳಲ್ಲಿ ಲೂಯಿ ವುಟಾನ್ ಮಾರಾಟವು $20 ಮಿಲಿಯನ್ ನಿಂದ $260 ಮಿಲಿಯನ್ ಏರಿತು.
ಇದು ವಿಶಿಷ್ಟವಾದ ಬೆಳವಣಿಗೆಯಾಗಿದ್ದು 1984ರಲ್ಲಿ ಹೆನ್ರಿ ಕಂಪನಿಯನ್ನು ಸಾರ್ವಜನಿಕವಾಗಿ ಷೇರು ಹಂಚಲು ಪ್ರೇರಿತನಾದರು. ಆ ವರ್ಷ ಲೂಯಿ ವುಟಾನ್ 1 ಮಿಲಿಯನ್ ಷೇರುಗಳನ್ನು ಮಾರಾಟ ಮಾಡಿತು. ಪ್ರತಿ ಷೇರುದ ಬೆಲೆ $60.63 ಆಗಿತ್ತು. ಹೆನ್ರಿಯು ಈ ಹೊಸ ಹಣದ ಹಕ್ಕುವನ್ನು ಬಳಸಿಕೊಂಡು 1987ರೊಳಗೆ ಜಗತ್ತಿನಾದ್ಯಂತ ಹೆಚ್ಚಿನ ಅಂಗಡಿಗಳನ್ನು ತೆರೆಯುವಲ್ಲಿ ಯಶಸ್ವಿಯಾದರು. ಲೂಯಿ ವುಟಾನ್ ಮಾರಾಟ ಈಗ $1 ಬಿಲಿಯನ್ ತಲುಪಿತು. ಹೆನ್ರಿಯು ಬರ್ನಾರ್ಡ್ ಎಂಬ ಯಶಸ್ವಿ ಪ್ರಾಪರ್ಟಿ ಡೆವಲಪರ್ರಿಂದ ಸಹಾಯ ಕೋರಿದಾಗ ಈ ಹೆಜ್ಜೆ ಅವನಿಗೆ ಹಾನಿಕಾರಕವಾಗಬಹುದು ಎಂಬುದನ್ನು ಊಹಿಸಿರಲಿಲ್ಲ. ಬರ್ನಾರ್ಡ್ ಈ ಅವಕಾಶವನ್ನು ಬಳಸಿಕೊಂಡು ಲೂಯಿ ವುಟಾನ್ ಕಂಪನಿಯ 43% ಷೇರುಗಳನ್ನು ಗುಪ್ತವಾಗಿ ಖರೀದಿಸಿದರು. ತಮ್ಮ ಹಿಡಿತವನ್ನು ಬಲಪಡಿಸಲು ಅವರು ಮೊಯೆಟ್ ಮತ್ತು ಹೆನೆಸಿ ಕುಟುಂಬಗಳ ಬೆಂಬಲವನ್ನು ಪಡೆದುಕೊಂಡರು. ಹೆನ್ರಿಗೆ ತಾನು ನಂಬಿದ್ದ ವ್ಯಕ್ತಿಯೇ ತಾನು ವಂಚಿತನಾಗುತ್ತಿರುವುದು ಅರಿವಾಯಿತು. ಅವರು ಬರ್ನಾರ್ಡ್ ವಿರುದ್ಧ ಈ ನ್ಯಾಯಾಲಯಕ್ಕೆ ಮೊರೆ ಹೋದರು ಮತ್ತು ಲೂಯಿ ವುಟಾನ್ನಲ್ಲಿ ಬಹುಮತ ಹಂಚಿನ ಹಕ್ಕು ಬರುವುದಿಲ್ಲ ಎಂದು ಆಗ್ರಹಿಸಿದರು. ಆದರೆ ಕೋರ್ಟ್ ಬರ್ನಾರ್ಡ್ಗೆ ಬೆಂಬಲ ನೀಡಿತು. ಇದರಿಂದ ಹೆನ್ರಿ ಬಹಳ ದುಃಖಿತನಾದನು ಮತ್ತು ಲೂಯಿ ವಿಟನ್ ಕಂಪನಿಯನ್ನು ಬಿಟ್ಟು ಹೋದನು. ಇದು ಬಹಳ ದೊಡ್ಡ ಬದಲಾವಣೆಯಾಗಿತ್ತು, ಏಕೆಂದರೆ ಮೊದಲ ಬಾರಿಗೆ ಲೂಯಿ ವಿಟನ್ ಕುಟುಂಬದ ಯಾರೂ ಕಂಪನಿಯಲ್ಲಿ ಇರಲಿಲ್ಲ. ಹೆನ್ರಿಯವರ ಕಂಪನಿಯಿಂದ ನಿರ್ಗಮನವು ಒಂದು ಯುಗದ ಅಂತ್ಯವನ್ನು ಸೂಚಿಸಿತು ಮತ್ತು ಬ್ರ್ಯಾಂಡ್ ಒಂದು ಹೊಸ ಮತ್ತು ಅನಿರೀಕ್ಷಿತ ಯುಗಕ್ಕೆ ಪ್ರವೇಶಿಸಿತು. ಬರ್ನಾರ್ಡ್ನ ಶತ್ರುತಾಪೂರ್ಣ ಅಧಿಗ್ರಹಣದ ನಂತರ ಲೂಯಿ ವಿಟನ್ನ ಮಾರಾಟವು ಕುಸಿಯಲು ಪ್ರಾರಂಭಿಸಿತು. ಪತ್ರಕರ್ತರು ಬ್ರ್ಯಾಂಡ್ ಅನ್ನು ಕವರ್ ಮಾಡುವುದನ್ನು ಬಹುತೇಕ ನಿಲ್ಲಿಸಿದರು ಮತ್ತು ಕಂಪನಿಯ ಪತನ ನಿಶ್ಚಿತವೆಂದು ತೋರುತ್ತಿತ್ತು. ಆದರೆ ಬರ್ನಾರ್ಡ್ ಈ ಪರಿಸ್ಥಿತಿಯನ್ನು ಹೇಗೆ ಬದಲಾಯಿಸಬೇಕು ಎಂದು ತಿಳಿದಿದ್ದರು. ಅವರು ಲೂಯಿ ವಿಟನ್ ಅನ್ನು ಮತ್ತೆ ಯಶಸ್ಸಿನತ್ತ ಕೊಂಡೊಯ್ಯಲು ಒಂದು ಅದ್ಭುತ ಯೋಜನೆಯನ್ನು ರೂಪಿಸಿದರು. ಕಂಪನಿಯ 100ನೇ ವರ್ಷದ ಸಂಭ್ರಮದಲ್ಲಿ ವಿವಿಯನ್ ವೆಸ್ಟ್ವುಡ್ ಮತ್ತು ಇಸಾಕ್ ಮಿಜ್ರಾ ಅಂತಹ ಫ್ಯಾಷನ್ ಕ್ಷೇತ್ರದ ದಿಗ್ಗಜರೊಂದಿಗೆ ಸಹಯೋಗಿಸಲು ಪ್ರಾರಂಭಿಸಿತು. ಈ ಪ್ರತಿಭಾವಂತ ವಿನ್ಯಾಸಕರು ಪ್ರತಿಷ್ಠಿತ ಲವ ಮೊನೋಗ್ರಾಮ್ಗೆ ತಮ್ಮದೇ ಆದ ಶೈಲಿಯಲ್ಲಿ ಹೊಸ ನೋಟವನ್ನು ನೀಡಿದರು ಮತ್ತು ಜಗತ್ತು ಮೊದಲು ನೋಡದಂತಹ ಅನನ್ಯ ಉತ್ಪನ್ನಗಳನ್ನು ಪರಿಚಯಿಸಿದರು. ಜನರಲ್ಲಿ ಮತ್ತೆ ಲೂಯಿ ವಿಟನ್ ಬ್ಯಾಗ್ಗಳನ್ನು ಪಡೆಯುವ ಹುಚ್ಚು ಹಿಡಿಯಿತು. ನಿಧಾನವಾಗಿ ಬರ್ನಾರ್ಡ್ನ ಈ ಯೋಜನೆ ಯಶಸ್ವಿಯಾಯಿತು ಮತ್ತು ಕಂಪನಿಯ ಹೊಳಪು ಮತ್ತೆ ಹಿಂದಿರುಗಿತು. 2021ರಲ್ಲಿ ಫೋರ್ಬ್ಸ್ ಅವರನ್ನು $180 ಬಿಲಿಯನ್ ಸಂಪತ್ತಿನೊಂದಿಗೆ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಂದು ಘೋಷಿಸಿತು. ಸ್ನೇಹಿತರೆ, ಈಗಿನವರೆಗೆ ಕಥೆಯನ್ನು ಕೇಳಿದ ಮೇಲೆ ನಿಮಗೆ ಅರ್ಥವಾಗಿಯೇ ಇರುತ್ತದೆ. ಲೂಯಿ ವಿಟನ್ ಇಷ್ಟು ಎಲ್ಲ ಯಶಸ್ವಿ ಲಕ್ಸುರಿ ಬ್ರ್ಯಾಂಡ್ಸ್ ಇದ್ದರೂ ಟಾಪ್ ಸ್ಥಾನದಲ್ಲಿ ಯಾವತ್ತೂ ನಿಂತಿರುವುದು ಹೇಗೆ ಎಂಬುದು. ಗುಣಮಟ್ಟವನ್ನು ಅತ್ಯಂತ ಕಟ್ಟುನಿಟ್ಟಾಗಿ ನಿಯಂತ್ರಿಸುತ್ತದೆ ಮತ್ತು ತನ್ನ ಬ್ರ್ಯಾಂಡ್ ಚಿಹ್ನೆಯನ್ನು ಪೂರ್ತಿ ಗಂಭೀರತೆಯಿಂದ ನೋಡಿಕೊಳ್ಳುತ್ತದೆ.